ಯಡಿಯೂರಪ್ಪ ಸಿಎಂ ಸ್ಥಾನದಿಂದ ಕೆಳಗಿಳಿಯುವ ಮೊದಲೇ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಶುರುವಾಯಿತು. ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಅಂತ ಬಿಜೆಪಿಯ ಕಾರ್ಯಕರ್ತರು ಬಹಿರಂಗವಾಗಿ ಹೇಳಿಕೊಂಡ್ರು. ಬಿಜೆಪಿಯ ದೆಹಲಿ ಹೈಕಮಾಂಡ್ ರಾಜ್ಯದತ್ತ ತಿರುಗಿ ಸಹ ನೋಡಿರಲಿಲ್ಲ. ಬಿಜೆಪಿಯ ದೆಹಲಿ ವರಿಷ್ಠರು ಹೀಗೆ ನಡೆದುಕೊಳ್ತಿರೋದು ಇದೇ ಮೊದಲೇನಲ್ಲ. ರೆಬಲ್ ಗುಂಪಿನ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ಮೂಲಕ ಬಣ ಬಡಿದಾಟದಲ್ಲೇ ದಿನ ಕಳಿತಿದ್ದಂತಹ ಬಿಜೆಪಿ ನಾಯಕರಿಗೆ ದೆಹಲಿ ಹೈಕಮಾಂಡ್ ಬಿಗ್ ಶಾಕ್ ನೀಡಿದೆ ಅಂತೆಲ್ಲ ಗುಣಗಾನ ಶುರುವಾಗಿದೆ. ಯತ್ನಾಳ್ ಉಚ್ಚಾಟನೆ ಮಾಡಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಯಡಿಯೂರಪ್ಪ ಬೆಂಬಲಿಗರಂತೂ ಹೈಕಮಾಂಡ್ ಅನ್ನ ಹೊಗಳಿ ಅಟ್ಟಕ್ಕೇರಿಸ್ತಿದ್ದಾರೆ. ಆದರೆ ಯತ್ನಾಳ್ ವಿಚಾರ ಉಚ್ಚಾಟನೆಯ ಹಂತಕ್ಕೆ ಹೋಗೋವರೆಗೂ ಬಿಟ್ಟಿದ್ಯಾರು ಅನ್ನೋದನ್ನ ಎಲ್ಲರೂ ಮರೆತು ಹಾಕಿದ್ದಾರೆ. ಯಡಿಯೂರಪ್ಪ ಸಿಎಂ ಸ್ಥಾನದಿಂದ ಕೆಳಗಿಳಿಯುವ ಮೊದಲೇ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಶುರುವಾಗಿತ್ತು. ಅದು ತಾರಕಕ್ಕೇರಿದ್ದು ವಿಜಯೇಂದ್ರ ರಾಜ್ಯಾಧ್ಯಕ್ಷ ಹುದ್ದೆಗೇರಿದ ಮೇಲೆ. ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಭ್ರಷ್ಟಾಚಾರ, ಹೊಂದಾಣಿಕೆ ರಾಜಕಾರಣ ಮತ್ತೆ ಕುಟುಂಬ ರಾಜಕಾರಣದ ಆರೋಪಗಳನ್ನ ಮಾಡ್ತಾ ಟೀಕಾ ಪ್ರಹಾರವನ್ನ ನಡೆಸ್ತಾನೆ ಬಂದಿದ್ದಂತಹ ಯತ್ನಾಳ್ ವಿಜಯೇಂದ್ರ ರಾಜ್ಯಾಧ್ಯಕ್ಷನಾಗಿ 1 ವರ್ಷ ಪೂರೈಸಿದ್ದಾರೆ ಎನ್ನೋ ಹೊತ್ತಿಗೆ ತಮ್ಮದೇ ರೆಬಲ್ ಗುಂಪನ್ನ ಕಟ್ಕೊಂಡು ಪೂಜ್ಯ ಅಪ್ಪಾಜಿ ಮತ್ತೆ ಅವರ ಮಗನ ಆಟಾಟೋಪಕ್ಕೆ ಬ್ರೇಕ್ ಹಾಕಿಯೇ ತೀರ್ತೇವೆ ಅಂತ ಸೆಡ್ಡು ಹೊಡೆದು ನಿಂತಿದ್ರು. ಅದರಲ್ಲೂ ಕಳೆದ 1.5 ವರ್ಷಗಳ ಕಾಲ ಯಡಿಯೂರಪ್ಪ ಆ್ಯಂಡ್ ಫ್ಯಾಮಿಲಿಯನ್ನ ಬಹಿರಂಗವಾಗಿ ಟೀಕಿಸುತ್ತಲೇ ಯಾರೊಂದಿಗೂ ರಾಜಿ ಮಾಡಿಕೊಳ್ಳದ ಬಿಜೆಪಿಯ ಕಟ್ಟರ್ ಹಿಂದುತ್ವವಾದಿ ಲೀಡರ್ ಅನ್ನೋ ರೀತಿಯಲ್ಲಿ ತಮ್ಮನ್ನ ತಾವು ಬಿಂಬಿಸಿಕೊಂಡು ತಕ್ಕ ಮಟ್ಟಿನ ಮೈಲೇಜ್ ಅನ್ನ ಕೂಡ ಪಡೆದುಕೊಂಡಿದ್ರು. ಯತ್ನಾಳ್ ಹೀಗೆ ಮೇಲಿಂದ ಮೇಲೆ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನ ನೀಡ್ತಾ ಬಿಜೆಪಿಯ ಮಾನ ಮರ್ಯಾದೆಯನ್ನ ಬೀದಿಯಲ್ಲಿ ಹರಾಜು ಹಾಕ್ತಿದ್ದಾರೆ. ಈತ ವಿಜಯೇಂದ್ರ ಬಣದ ರೇಣುಕಾಚಾರ್ಯ ಕೂಡ ಯತ್ನಾಳ್ ರೀತಿಯಲ್ಲೇ ಕೀಳು ಮಟ್ಟದ ಪ್ರತಿಕ್ರಿಯೆಗಳನ್ನ ಶುರುವಿಟ್ಕೊಂಡಿದ್ದಾರೆ. ಈ ಉಭಯ ಬಣಗಳ ನಾಯಕರ ಬೀದಿ ಜಗಳದಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿದೆ, ನಮಗೆ ಮುಜುಗರ ಆಗ್ತಿದೆ. ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಅಂತ ಬಿಜೆಪಿಯ ಕಾರ್ಯಕರ್ತರು ಮತ್ತೆ ರಾಜ್ಯ ಮಟ್ಟದ ಬಿಜೆಪಿಯ ಹಿರಿಯ ನಾಯಕರು ಪಕ್ಷದ ವೇದಿಕೆಯಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ಬಹಿರಂಗವಾಗಿ ಹೇಳಿಕೊಂಡ್ರು. ಬಿಜೆಪಿಯ ದೆಹಲಿ ಹೈಕಮಾಂಡ್ ರಾಜ್ಯದತ್ತ ತಿರುಗಿ ಸಹ ನೋಡಿರಲಿಲ್ಲ. ನೆಪ ಮಾತ್ರಕ್ಕೆ ಶೋಕಾಸ್ ನೋಟಿಸ್ ನೀಡಿದ್ದನ್ನ ಬಿಟ್ರೆ ಒಂದಿಡೀ ವರ್ಷದ ಕಾಲ ಯಾವುದೇ ಕ್ರಮ ಜರುಗಿಸಿದಂತೂ ಕಂಡು ಬರಲಿಲ್ಲ. ರಾಜ್ಯ ಬಿಜೆಪಿಯಲ್ಲಿ ಇಷ್ಟೆಲ್ಲ ದೊಂಬರಾಟ ನಡೀತಾ ಇದ್ರು ಹೈಕಮಾಂಡ್ ಮೌನ ವಹಿಸಿದ್ದಕ್ಕೆ ಕಾರಣವೂ ಇತ್ತು. ತಮಗಿರುವ ಲಿಂಗಾಯತ ಸಮುದಾಯದ ಬೆಂಬಲದ ಕಾರಣಕ್ಕೆ ಪಕ್ಷದ ಮೇಲೆ ಯಡಿಯೂರಪ್ಪನವರ ಕುಟುಂಬಕ್ಕಿರುವ ಹಿಡಿತವನ್ನ ಕುಗ್ಗಿಸಬೇಕು ಅಂತ ಪಣ ತೊಟ್ಟಿದ್ದಂತಹ ಹೈಕಮಾಂಡ್ ಯಡಿಯೂರಪ್ಪನವರನ್ನ ಸಿಎಂ ಹುದ್ದೆಯಿಂದ ಬಲವಂತವಾಗಿ ಕೆಳಗಿಳಿಸಿತ್ತು. ಆದ್ರೆ ಮುಂದೆ ಅದರ ಅಡ್ಡ ಪರಿಣಾಮಗಳನ್ನು ಕೂಡ ಅನುಭವಿಸಬೇಕಾಯಿತು. ಯಡಿಯೂರಪ್ಪನವರನ್ನ ಕಡೆಗಣಿಸಿದ್ದಕ್ಕೆ 2023ರ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯದ ಬೆಂಬಲವಿಲ್ಲದೆ ಬಿಜೆಪಿ ಹೀನಾಯ ಸೋಲನ್ನ ಅನುಭವಿಸಬೇಕಾಯಿತು. ಇದರಿಂದ ಪಾಠ ಕಲಿತ ಮೋದಿ ಶಾ ಜೋಡಿ ಅನಿವಾರ್ಯವಾಗಿ ಯಡಿಯೂರಪ್ಪನವರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಅವರ ಷರತ್ತಿನಂತೆ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷನ ಪಟ್ಟವನ್ನ ಕಟ್ಟಬೇಕಾಯಿತು. ಈ ಹೊತ್ತಿಗಾಗಲೇ ಬಸನಗೌಡ ಯತ್ನಾಳ್ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣದ ಬಗ್ಗೆ ಲಂಗು ಲಗಾಮಿಲ್ಲದೆ ಬಹಿರಂಗವಾಗಿ ಮಾತನಾಡಕ್ಕೆ ತೊಡಗಿದ್ರು. ಇದರಿಂದಾಗಿ ಪ್ರಶ್ನಾತೀತ ನಾಯಕ ಅಂತ ಬಿಂಬಿಸಿಕೊಂಡಿದ್ದಂತಹ ಬಿಎಸ್ವೈ ಮತ್ತೆ ಅವರ ಕುಟುಂಬಕ್ಕೆ ಹೇಳತಿರದ ಮುಜುಗರವೂ ಉಂಟಾಯಿತು. ವಿಜಯೇಂದ್ರ 3-4 ಬಾರಿ ದೆಹಲಿಗೆ ತೆರಳಿ ಯತ್ನಾಳ್ ಅವರನ್ನ ಕಂಟ್ರೋಲ್ ಮಾಡಿ ಅಂತ ಕೇಳ್ಕೊಂಡ್ರು. ಪ್ರತಿ ಬಾರಿ ಭರವಸೆಗಳನ್ನ ಕೊಟ್ಟು ಸಾಗು ಹಾಕ್ತಿದ್ದಂತಹ ಹೈಕಮಾಂಡ್ ನೋಟಿಸ್ ಆಟ ಆಡ್ಕೊಂಡಿದ್ದ ವಿನಃ ಯಾವುದೇ ಕ್ರಮ ಮಾತ್ರ ಕೈಗೊಂಡಿರಲಿಲ್ಲ. ಯಾಕಂದ್ರೆ ಅಲ್ಲಿ ಹೈಕಮಾಂಡಿನ ಸ್ವಾರ್ಥವೂ ಅಡಗಿತ್ತು. ಪ್ರಶ್ನಾತೀತ ನಾಯಕ ಅನಿಸ್ಕೊಂಡಿರುವಂತಹ ಯಡಿಯೂರಪ್ಪನವರ ಇಮೇಜ್ಗೆ ಯತ್ನಾಳ್ ಡ್ಯಾಮೇಜ್ ಮಾಡಿದಷ್ಟು ರಾಜ್ಯ ಬಿಜೆಪಿಯ ಮೇಲೆ ತಮ್ಮ ಹಿಡಿತ ಮಜಬೂತಾಗುತ್ತೆ ಅನ್ನೋದು ದೆಹಲಿಯ ಹೈಕಮಾಂಡ್ಗೂ ತಿಳಿದಿತ್ತು. ತಾವು ಯಡಿಯೂರಪ್ಪನವರನ್ನ ಸೈಡ್ ಲೈನ್ ಮಾಡೋಕೆ ಹೋದ್ರೆ ಅಡ್ಡ ಪರಿಣಾಮಗಳು ಎದುರಾಗ್ತವೆ ಅನ್ನೋದನ್ನ ಹಿಂದಾಗಿದ್ದ ಚುನಾವಣಾ ಅನುಭವದಿಂದಲೇ ಕಂಡುಕೊಂಡಿದ್ದಂತಹ ಮೋದಿ ಶಾ ಜೋಡಿ ಯತ್ನಾಳ್ ಹಾರಾಟಕ್ಕೆ ಮೌನವಾಗಿಯೇ ಗ್ರೀನ್ ಸಿಗ್ನಲ್ ಕೊಟ್ಟಂತಿತ್ತು. ಹೈಕಮಾಂಡ್ ಮೌನವನ್ನ ಅರಿತಿದ್ದಂತಹ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ತಮ್ಮ ಸರ್ವೈವಲ್ಗಾಗಿ ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ತರಹದ ಬೆಂಬಲಿಗರ ಪಡೆಯನ್ನ ಪ್ರತಿ ದಾಳಿಗೆ ಸಜ್ಜುಗೊಳಿಸಿದ್ರು. ಆದ್ರೆ ಹೈಕಮಾಂಡ್ಗೂ ಇದೇ ಬೇಕಿತ್ತು. ಒಟ್ಟಿನಲ್ಲಿ ಇವರ ಬಣಜಗಳ ತಾರಕಕ್ಕೇರಿ ವಿಜಯೇಂದ್ರ ಅಧ್ಯಕ್ಷತೆಯಲ್ಲಿ ಪಕ್ಷ ಹಳಿ ತಪ್ಪಿದೆ ಅನ್ನೋ ಸಂದೇಶ ಕಾರ್ಯಕರ್ತರವರೆಗೂ ಹೋಗಿ ಮುಟ್ಟಬೇಕು ಅನ್ನೋದೇ ಹೈಕಮಾಂಡಿನ ಉದ್ದೇಶವಾದಂತಿತ್ತು. ಈಗ ಹೈಕಮಾಂಡ್ ಅಂದುಕೊಂಡಿದ್ದೆಲ್ಲವೂ ಆದಂತೆ ಕಾಣಿಸ್ತಿದೆ. ಅಪ್ಪನ ಕಾರಣಕ್ಕೆ ರಾಜ್ಯಾಧ್ಯಕ್ಷ ಹುದ್ದೆಗೇರಿದ ವಿಜಯೇಂದ್ರ ರಿನಿವಲ್ಗಾಗಿ ಹೈಕಮಾಂಡ್ಗೆ ದಂಬಾಲು ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ಯತ್ನಾಳ್ ಬಣದ ಬಂಡಾಯಕ್ಕೆ ಸೈಲೆಂಟ್ ಆಗಿಯೇ ಸಪೋರ್ಟ್ ಮಾಡುವ ಮೂಲಕ ಇಡೀ ಲಿಂಗಾಯತ ಸಮಾಜ ಯಡಿಯೂರಪ್ಪನವರ ಪರ ಇಲ್ಲ ಎಂಬುದನ್ನು ಹೈಕಮಾಂಡ್ ಯಡಿಯೂರಪ್ಪನವರಿಗೆ ಮನದಟ್ಟು ಮಾಡಿಕೊಟ್ಟಂತಿದೆ. ಅಂದ್ರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರಿಗೆ ನಿಮ್ಮನ್ನ ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ಕಾರ್ನರಿಂಗ್ ಮಾಡೋಕೆ ನಾವು ಸಿದ್ಧರಿದ್ದೇವೆ, ಇನ್ಮುಂದೆ ಹಾರ್ಡ್ ಬಾರ್ಗೇನಿಂಗ್ ನಡೆಯೋದಿಲ್ಲ, ಯಡಿಯೂರಪ್ಪ ಅಂದ್ರೆ ಬಿಜೆಪಿ ಅನ್ನೋ ಕಾಲ ಮುಗೀತು ಅನ್ನೋ ಸ್ಟ್ರಾಂಗ್ ಮೆಸೇಜ್ ಅನ್ನ ಕ್ಲಿಯರ್ ಆಗಿ ಪಾಸ್ ಮಾಡಿದ್ದಾರೆ. ವಿಜಯೇಂದ್ರ ಬಣದ ರೇಣುಕಾಚಾರ್ಯ ಮತ್ತೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡುಗೆ ಶೋಕಾಸ್ ನೋಟಿಸ್ ಕಳಿಸಿದ್ರ ಹಿಂದಿರುವ ಉದ್ದೇಶವು ಇದೇ ಆಗಿದೆ. ಒಟ್ಟಿನಲ್ಲಿ
ನೋಡಿ, ಯಡಿಯೂರಪ್ಪ ಅಂಡ್ ಫ್ಯಾಮಿಲಿಗೆ ಬುದ್ಧಿ ಕಲಿಸೋಕೆ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರನ್ನ ಬಲಿ ಕೊಡ್ತು ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಬಿಜೆಪಿಯ ದೆಹಲಿ ವರಿಷ್ಠರು ಹೀಗೆ ನಡೆದುಕೊಳ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಯಡಿಯೂರಪ್ಪನವರಿಗೆ ಪರ್ಯಾಯವಾಗಿ KS ಈಶ್ವರಪ್ಪನವರನ್ನ ಬೆಳೆಸಿಕೊಂಡು ಬಂದಿದ್ರು. ಯಡಿಯೂರಪ್ಪನವರ ಜೊತೆಗೆ ಹೊಂದಾಣಿಕೆ ಅನಿವಾರ್ಯ ಎಂಬ ಸಂದರ್ಭ ಎದುರಾದಾಗ ಈಶ್ವರಪ್ಪನವರನ್ನ ಬಲಿ ಕೊಟ್ಟರು. ಆದರೆ ಈಗ ಅಗ್ರೆಸಿವ್ ಮೋಡ್ನಲ್ಲಿರುವಂತಹ ಬಿಜೆಪಿ ಹೈಕಮಾಂಡ್ ಒಳಗೊಳಗೆ ಯಡಿಯೂರಪ್ಪನವರ ಫ್ಯಾಮಿಲಿಯನ್ನ ಮೆತ್ತಗೆ ಮಾಡುವ ಕಾಯಕದಲ್ಲಿ ನಿರತವಾಗಿದೆ. ರಾಜಕಾರಣದ ಸಂಧ್ಯಾ ಕಾಲದಲ್ಲಿರುವಂತಹ ಯಡಿಯೂರಪ್ಪ ಹೆಚ್ಚೇನು ಮಾಡಲಾಗದಂತಹ ಸ್ಥಿತಿಯಲ್ಲಿದ್ದಾರೆ. ಅವರ ಮಗ ವಿಜೇಂದ್ರ ನಿರ್ದಿಷ್ಟ ಚೌಕಟ್ಟಿನೊಳಗೆ ರಾಜಕಾರಣವನ್ನ ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿ ಬಂದೊದಗಿದೆ. ತಮ್ಮ ಪ್ರತಿ ನಡೆ, ನುಡಿ, ನಿರ್ಧಾರಗಳು ತಮ್ಮ ವರ್ಚಸ್ಸನ್ನ ಮತ್ತೆ ಪಕ್ಷದ ವರ್ಚಸ್ಸನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಸದ್ದು ಮಾಡಲಿ, ವ್ಯಾಪಕ ಪ್ರಚಾರವೂ ಸಿಗಲಿ ಎಂದೇ ಅಪೇಕ್ಷಿಸುವಂತಹ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಉಚ್ಚಾಟನೆಗೆ ಒಂದು ದಿನ ಮೊದಲು ರೇಣುಕಾಚಾರ್ಯ ಮತ್ತೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ತರಹದ ವಿಜೇಂದ್ರ ಬಣದ ನಾಯಕರಿಗೆ ಮತ್ತೆ BP ಹರೀಶ್ ತರಹದ ಯತ್ನಾಳ್ ಬಣದ ನಾಯಕರಿಗೆ ನೋಟಿಸ್ ಕೊಟ್ಟು ನಾವು ಯಾರ ಪರವೂ ಇಲ್ಲ ಅಂತ ತೋರಿಸಿಕೊಂಡಿತ್ತು. ಈಗ ಯತ್ನಾಳ್ ಉಚ್ಚಾಟನೆ ಮಾಡಿ ನಾವು ಮನಸ್ಸು ಮಾಡಿದ್ರೆ ಮುಲಾಜಿಲ್ಲದೆ ಎಂತಹ ಕಠಿಣ ಕ್ರಮಗಳನ್ನು ಬೇಕಾದರೂ ಜರುಗಿಸೋಕೆ ಸಿದ್ಧ ಅಂತ ಬಿಂಬಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಹೈಕಮಾಂಡಿನ ಈ ನಿರ್ಧಾರದಿಂದ ಪುಳಕಗೊಂಡು ಸಿಹಿ ಹಂಚಿ ಸಂಭ್ರಮಿಸ್ತಾ ಇರುವಂತಹ ವಿಜಯೇಂದ್ರ ಬೆಂಬಲಿಗರ ಈ ಖುಷಿ ಎಷ್ಟು ದಿನದ್ದು ಎಂಬುದಕ್ಕೆ ಯಾವುದೇ ಖಾತ್ರಿ ಇಲ್ಲ. ಯಾಕಂದ್ರೆ ವಿಜಯೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರ ಅನ್ನೋ ಪ್ರಶ್ನೆಗೆ ಸದಾ ಆಕ್ಷನ್ ಮೋಡ್ನಲ್ಲಿರುವಂತೆ ತೋರಿಸಿಕೊಳ್ಳುವ ಹೈಕಮಾಂಡ್ ಇನ್ನೂ ರಿಯಾಕ್ಟ್ ಮಾಡ್ತಿಲ್ಲ. ಹಾಗಂತ ಯತ್ನಾಳ್ ಅವರೇನು ಯೂಸ್ ಅಂಡ್ ಥ್ರೋ ಆಗುವಷ್ಟು ಮೂರ್ಖರಲ್ಲ. ಹೈಕಮಾಂಡ್ ತನ್ನನ್ನ ಬಳಸಿಕೊಳ್ಳುತ್ತಿದೆ ಅಂತ ಗೊತ್ತಿದ್ರು ಅದನ್ನೇ ಬಂಡವಾಳ ಮಾಡಿಕೊಂಡು ತಾನು ಹಿಂದುತ್ವದ ಫೈರ್ ಬ್ರ್ಯಾಂಡ್, ರಾಜಿ ಆಗದ ಹಿಂದೂ ಹುಲಿ ಅಂತೆಲ್ಲ ಬಿಂಬಿಸಿಕೊಂಡು ತಮ್ಮದೇ ವೈಯಕ್ತಿಕ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಲೇ ಬಂದಿದ್ದಾರೆ. ಈ ಹಿಂದೆ ಪಕ್ಷದ ಆಂತರಿಕ ವೇದಿಕೆಯಲ್ಲಿ ಹೇಳಿದ ಮಾತಿನಂತೆ ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಬಿಜೆಪಿಯಿಂದ ಕಿತ್ತೊಗೆದ ಹೈಕಮಾಂಡಿಗೆ ತಕ್ಕ ಉತ್ತರವನ್ನ ಕೊಡ್ತಾರಾ? ಹಿಂದುತ್ವದ ಆಧಾರದ ಮೇಲೆ ಹೊಸ ಪಕ್ಷ ಕಟ್ಟಿ ಬಿಜೆಪಿಯ ಹಾದಿಗೆ ಮುಳುವಾಗ್ತಾರಾ? ಇಲ್ಲ ಶಿವಸೇನೆ, NCP ತರದ ಪಕ್ಷಗಳನ್ನ ಒಡೆದಾಳ್ತಾ ಇರುವಂತಹ ಮೋದಿ ಶಾ ಜೋಡಿಗೆ ಶರಣಾಗಿ ಈಶ್ವರಪ್ಪನವರಂತೆ ರಾಜಕೀಯ ಮುಸ್ಸಂಜೆಯಲ್ಲಿ ಕ್ರಮೇಣವಾಗಿ ಕಣ್ಮರೆ ಆಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.